ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಾನು ನಿಮ್ಗೆ 10ನೇ ಕಂತಿನ ಹಣ ರಿಲೀಸ್ ಆಗಿದೆ. ಸೊ ಅದ್ರ ಬಗ್ಗೆ ನಾನು ಒಂದಷ್ಟು ಮಾಹಿತಿ ತಂದಿದ್ದೀನಿ. ಸುಮಾರು ಜನಕ್ಕೆ ರಿಲೀಸ್ ಆಗಿದೆ, ಒಂದಷ್ಟು ಜಿಲ್ಲೆಗಳಿಗೆ ರಿಲೀಸ್ ಆಗಿಲ್ಲ, ಒಂದಷ್ಟು ಜಿಲ್ಲೆಗಳಿಗೆ ರಿಲೀಸ್ ಆಗಿದೆ. ಸೊ ಮಿಕ್ಕಿದ ಜಿಲ್ಲೆಗಳಿಗೆ ಯಾವಾಗ ರಿಲೀಸ್ ಆಗುತ್ತೆ, ಸೊ 9ನೇ ಕಂತಿನ ಹಣ ಏನ್ ಪೆಂಡಿಂಗ್ ಇದೆ, ಸೊ ಅದು ಯಾವಾಗ ಬರುತ್ತೆ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಾನು ಏನ್ ಟಾಪಿಕ್ ಇದೆ, ಸೊ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಗೊಂಡ್ಬಂದಿದ್ದೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಶುರು ಮಾಡಕ್ ಮುಂಚೆ ನನ್ನ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ. ಸೊ ನನ್ನ ಚಾನಲ್ ಅಲ್ಲಿ ಯಾವ್ದು ಸುಳ್ಳು ಆ ತರ ಗಿಮಿಕ್ಸ್ ಇದೆಲ್ಲ ಇರಲ್ಲ. ಏನಿರುತ್ತೆ ಅದನ್ನ ನೇರವಾಗಿರ್ತೀನಿ. ಚಿಕ್ಕದಾಗಿರುತ್ತೆ, ಚೊಕ್ಕವಾಗಿರುತ್ತೆ, ದೊಡ್ಡದಾಗಿ ಶುದ್ಧ ಭಾಷಣ ಎಲ್ಲ ಬರಲ್ಲ. ಸೊ ಏನಿದೆ ಆ ವಿಷಯ ಅದನ್ನ ತಲುಪಿಸ್ಬಿಟ್ಟು ನಾನು ವಿಡಿಯೋನ ಎಂಡ್ ಮಾಡ್ತೀನಿ, ಓಕೆನಾ? ಸೊ ಇವಾಗ ಶುರು ಮಾಡೋಣ. ಸೊ 10ನೇ ಕಂತಿನ ಹಣ 10ನೇ ಕಂತಿನ ಹಣ ನಿನ್ನೆ ಬೆಳಗ್ಗೆ 10:30ಕ್ಕೆ ರಿಲೀಸ್ ಆಗಿದೆ. ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ, ನಾನು ನಿಮ್ಗೆ 7ನೇ ತಾರೀಕು ಮೇ 7ನೇ ತಾರೀಕು ಎಲೆಕ್ಷನ್ ಇದೆ. ಸೊ ಅದ್ರೊಳಗಡೆ ಆದಷ್ಟು ನಿಮ್ ಎಲ್ರಿಗೂ 10ನೇ ಕಂತಿನ ಹಣ ರಿಲೀಸ್ ಆಗುತ್ತೆ, ಎಲ್ರಿಗೂ ಕವರ್ ಆಗುತ್ತೆ ಅಂತ ಹೇಳಿದೆ. ಸೊ ಹಾಗಾಗಿ ನಿನ್ನೆ ಬೆಳಿಗ್ಗೆ 10:30ಕ್ಕೆ ಒಂದಷ್ಟು ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗಿದೆ. ಸೊ ಇವತ್ತು ಸುಮಾರು ಜನಕ್ಕೆ ರಿಲೀಸ್ ಆಗಿದೆ. ಸೊ ಯಾವ ಜಿಲ್ಲೆಗಳಿಗೆ ರಿಲೀಸ್ ಆಗಿದೆ, ಮಿಕ್ಕಿ ಜಿಲ್ಲೆಗಳಿಗೆ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ನೋಡಿ, ಈಗ ಇವಾಗ ಏನ್ ಹೇಳ್ತೀನಿ, ಈ ಜಿಲ್ಲೆಗಳಿಗೆ ನಿನ್ನೆನೆ ರಿಲೀಸ್ ಆಗಿದೆ. 15ರಿಂದ 20 ಲಕ್ಷ ಜನಕ್ಕೆ ನಿನ್ನೆ ಅವ್ರ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿದೆ ಅಮೌಂಟ್. ನಿನ್ನೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮಿಕ್ಕಿದ್ದು ಇವತ್ತು ಟ್ರಾನ್ಸ್ಫರ್ ಆಗ್ತಾ ಇದೆ. ಆದಷ್ಟು 7ನೇ ತಾರೀಕು ಎಲೆಕ್ಷನ್ ಇರೋ ಕಾರಣದಿಂದ 7ನೇ ತಾರೀಕು ಒಳಗಡೆ ರಿಲೀಸ್ ಆಗುತ್ತೆ. ಸೊ ಇವತ್ತು ನಾನು ನಿಮ್ಗೆ ಹೇಳ್ತಾ ಇರುವಂತ ಈ ಜಿಲ್ಲೆಗಳಿಗೆ ನಿನ್ನೆ ರಿಲೀಸ್ ಆಗಿದೆ. ಸೊ ಯಾರ್ಯಾರೆಲ್ಲ ಈ ಏರಿಯಾಗಳು ಅಂದ್ರೆ ಈ ಜಿಲ್ಲೆಗಳಲ್ಲಿ ಇದ್ದೀರಾ, ಸೊ ಅವರೆಲ್ಲ ಚೆಕ್ ಮಾಡ್ಕೊಳ್ಬಹುದು, ಓಕೆನಾ? ಬಳ್ಳಾರಿ, ಚಿಕ್ಕೋಡಿ, ಬೆಳಗಾವಿ, ಹಾವೇರಿ, ಗದಗ, ಕಲಬುರಗಿ, ಬೀದರ್, ಧಾರವಾಡ, ಕೊಪ್ಪಳ, ರಾಯಚೂರು, ಉತ್ತರ ಕನ್ನಡ, ದಾವಣಗೆರೆ, ವಿಜಯಪುರ, ಬಾಗಲಕೋಟೆ ಈ ಜಿಲ್ಲೆಗಳಲ್ಲಿ ನಿನ್ನೆ ಸಿಕ್ಕಿದೆ. 15ರಿಂದ 20 ಲಕ್ಷ ಜನಕ್ಕೆ ಸಿಕ್ಕಿದೆ. ಇನ್ನು ಸುಮಾರು ಜನಕ್ಕೆ ಬರೋಂಥದ್ದು ಇರುತ್ತೆ. ಏನಕ್ಕಂದ್ರೆ ಒಂದೇ ಸರಿ ಎಲ್ಲರಿಗೂ ಹಣನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗಲ್ಲ. ಒಂದಷ್ಟು ಪ್ರೊಸೀಜರ್ ಇರುತ್ತೆ. ಅಂದ್ರೆ ಇಷ್ಟು ಜನಕ್ಕೆ ಮಿನಿಮಮ್ ಮ್ಯಾಕ್ಸಿಮಮ್ ಅನ್ನೋದೊಂದು ಇರುತ್ತೆ, ಕನಿಷ್ಠ ಗರಿಷ್ಠ ಅಂತ ಹೇಳ್ಬಿಟ್ಟು ಒಂದೇ ಸರಿ ಟ್ರಾನ್ಸ್ಫರ್ ಮಾಡಕ್ಕಾಗಲ್ಲ. ಸ್ವಲ್ಪ ಜನಕ್ಕೆ ಎಷ್ಟು ಜನಕ್ಕೆ ಆಗುತ್ತೆ ಅಷ್ಟು ಜನಕ್ಕೆ ಹಣನ ತಲುಪಿಸ್ತಾ ಇದ್ದಾರೆ. ಕಾರಣ ಎಲೆಕ್ಷನ್ ಮೇ 7ನೇ ತಾರೀಕು ಇರೋದ್ರಿಂದ. ಸೊ ಆದಷ್ಟು ಅವರು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಮೇ 7ನೇ ತಾರೀಕು ಒಳಗಡೆ ಎಲ್ರಿಗೂ 10ನೇ ಕಂತಿನ ಹಣ ತಲುಪಿಸ್ಬೇಕಾಗಿತ್ತು ಅಂತ. ನೋಡಿ, ಈ 10ನೇ ಕಂತಿನ ಹಣ ಈ ಮೇ ಎಂಡ್ವರೆಗೂ ಟೈಮ್ ಇದೆ. ಒಂದೊಂದ್ಸರಿ ಈ ಮೊದ್ಲೆಲ್ಲ ಏನಾಗ್ತಿತ್ತು, ಈ ತಿಂಗಳು ಹಣ ನಾವು ನೆಕ್ಸ್ಟ್ ತಿಂಗಳು ತಗೊಳ್ಬೇಕಾಗಿತ್ತು. ಒಂದೊಂದ್ಸರಿ 2 ತಿಂಗಳು ಹಣ ಬರ್ತಿರ್ಲಿಲ್ಲ. ಈ ತರ ಎಲ್ಲ ಪ್ರಾಬ್ಲಮ್ ಆಗಿದೆ. ಎಲೆಕ್ಷನ್ ಇರೋ ಕಾರಣ ಏನಾಗಿದೆ, ಮುಂದಿನ ತಿಂಗಳು ಅಂದ್ರೆ ಈ ಮೇ ಎಂಡ್ 30ನೇ ತಾರೀಕುವರೆಗೂ ಇರುವಂತ ಈ 10ನೇ ಕಂತಿನ ಹಣ ಬರ್ಲಿಕ್ಕೆ 30ನೇ ತಾರೀಕುವರೆಗೂ ಟೈಮ್ ಇದೆ. ಮೇ 30ನೇ ತಾರೀಕುವರೆಗೂ ಟೈಮ್ ಇದೆ. ಆದ್ರೂ ಇಷ್ಟು ಬೇಗ ಹಾಕ್ತಿದ್ದಾರೆ ಅಂದ್ರೆ ಕಾರಣ ಮೇ 7ನೇ ತಾರೀಕು 2ನೇ ಸುತ್ತಿನ ಎಲೆಕ್ಷನ್ ಇದೆ. ಸೊ ಹಂಗಾಗಿ ಹಾಕ್ತಾ ಇದ್ದಾರೆ. ಇವತ್ತು ಬೆಂಗಳೂರಿಗೆ ಸಿಕ್ಕಿದೆ. ಬೆಂಗಳೂರಲ್ಲಿ ಎಲೆಕ್ಷನ್ ಆಗಿದೆ ಅಲ್ವಾ, ಆದ್ರೂ ಸಿಕ್ಕಿದೆ. ನನ್ನ ಸರೌಂಡಿಂಗ್ ಅಲ್ಲೇ ಸುಮಾರು ಜನಕ್ಕೆ ಬೆಳಗ್ಗೆಯಿಂದ ಒನ್ ಬೈ ಒನ್ ಮೆಸೇಜ್ ಬರ್ತಾ ಇದೆ. ಸೊ ಮೆಸೇಜ್ ಎಲ್ಲ ನೋಡಿ ಹೇಳ್ತಾ ಇದ್ದೀನಿ. ಬೆಂಗಳೂರಿಗೂ ಕೂಡ ಇವತ್ತು ಹಣ ಕಂಪ್ಲೀಟ್ ಆಗಿ ಸಿಗ್ತಾ ಇದೆ. ಇನ್ನು ಟೈಮ್ ಇದೆ. ಯಾರ್ಯಾರೆಲ್ಲ ಇದೀರಾ ಗೃಹಲಕ್ಷ್ಮಿ ಫಲಾನುಭವಿಗಳು, ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮೇ 7ನೇ ತಾರೀಕುವರೆಗೂ ಆಲ್ಮೋಸ್ಟ್ 95% ಜನನ ಕಂಪ್ಲೀಟ್ ಮಾಡ್ತಾರೆ. ಇನ್ನೊಂದು 5% ಜನ ಇರ್ತಾರೆ, ಸ್ವಲ್ಪ ಅದು ಟ್ರಾನ್ಸ್ಫರ್ ಮಾಡಕ್ ಪ್ರಾಬ್ಲಮ್ ಇರುತ್ತೆ. ಸೊ ಅಂತವರಿಗೆಲ್ಲ ಮೇ ಎಂಡ್ವರೆಗೂ ನಿಮಗೆ ಟೈಮ್ ಇದೆ. ಬಂದಿಲ್ಲ ಅಂತ ಅಂದ್ರೆ ನೀವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮೇ ಎಂಡ್ವರೆಗೂ ಟೈಮ್ ಇದೆ. ಸೊ ಅಲ್ಲಿವರೆಗೂ ಕೂಡ ಹಣ ಹಾಕ್ತಾರೆ. ಆದ್ರೆ 95% ಜನಕ್ಕೆ ಆದಷ್ಟು ಎಲ್ರಿಗೂ ಕಂಪ್ಲೀಟ್ ಮಾಡ್ತಾರೆ. ಇನ್ನೊಂದು ಸ್ವಲ್ಪ ಜನ ಎಲ್ಲಿ ಒಂದು 5% ಜನ ಅಲ್ಲಿ ಇಲ್ಲಿ ಮಿಕ್ಕಿದ್ರೆ ಅವರಿಗೆ ಮೇ ಎಂಡ್ವರೆಗೂ ಟೈಮ್ ಇದೆ, ಖಂಡಿತ ಹಾಕ್ತಾರೆ. ಹೆದರ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ಬಟ್ ಮೇ 7ನೇ ತಾರೀಕು ಏನಿದೆ ಎಲೆಕ್ಷನ್, ಅಷ್ಟ್ರೊಳಗಡೆ ನಿಮಗೆ ಖಂಡಿತ ಕವರ್ ಆಗುತ್ತೆ. ಸೊ ಯಾರೆಲ್ಲ ನೋಡ್ತಾ ಇದ್ದೀರಾ, ನಿಮ್ಗೆ ಇವತ್ತು ಏನಾದ್ರೂ ಹಣ ಬಂದಿದ್ರೆ ಕಮೆಂಟ್ ಹಾಕೋದನ್ನ ಮರಿಬೇಡಿ, ನಿಮ್ಗೆ ಗೃಹಲಕ್ಷ್ಮಿ ಹಣ ಸಿಕ್ತು ಅಂತ ಹೇಳ್ಬಿಟ್ಟು. ಸೊ ಇನ್ನೊಂದಷ್ಟು ಜನ ಹೇಳ್ತಾ ಇದ್ರೆ 9ನೇ ಕಂತಿನ ಹಣ ನಮ್ಗಿನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು. ನೋಡಿ, 9ನೇ ಕಂತಿನ ಹಣ ಯಾರಿಗ್ ಬಂದಿಲ್ಲ ಅವರಿಗೆ 9 ಮತ್ತು 10 ಎರಡು ಕಂತಿನ ಹಣ ಒಂದೇ ಸರಿ ಹಾಕ್ತಾರೆ. ಸೊ ಅದ್ರ ಬಗ್ಗೆನೂ ಹೇಳಿದರೆ ಅದು ಕೂಡ ಸಿಗುತ್ತೆ. 9ನೇ ಕಂತು ಹಾಗೆ 10ನೇ ಕಂತು, ಈ ಎರಡು ಕಂತಿನ ಹಣ ಒಂದೇ ಸರಿ ಸಿಗುತ್ತೆ. ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ. ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ಸೊ ಇಷ್ಟ ಆದ್ರೆ ಲೈಕ್, ಇಲ್ಲ ಅಂದ್ರೆ ಡಿಸ್ಲೈಕ್ ಏನಾದ್ರೂ ಕೊಡಿ. ನನ್ನ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಇದೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ವಿ ಫ್ಯಾಷನ್ ಚಾನಲ್ ಅಂತ ನಂದು ಇನ್ನೊಂದು ಚಾನಲ್ ಇದೆ, ಅದರಲ್ಲಿ ಟೈಲರಿಂಗ್ ಬಗ್ಗೆ ಕೋಚಿಂಗ್ ಕೊಡ್ತಾ ಇದ್ದೀನಿ. ಸೊ ಅವಶ್ಯಕತೆ ಇರೋರು ವಿ ಫ್ಯಾಷನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೀವು ಅಲ್ಲಿ ಟೈಲರಿಂಗ್ ಬಗ್ಗೆ ಆಲ್ಮೋಸ್ಟ್ ನೀವು ಕಲಿಬಹುದು. ಸೊ ಇದು ಆ ವಿ ಅಪ್ಡೇಟ್ಸ್ ಚಾನಲ್. ಇಲ್ಲಿ ಎಲ್ಲಾ ತರಹದ ಮಾಹಿತಿ ಸಿಗುತ್ತೆ. ಸದ್ಯಕ್ಕೆ ನಾನು ಗೌರ್ಮೆಂಟ್ ಸ್ಕೀಮ್ ಬಗ್ಗೆ ಹೇಳ್ತಾ ಇದ್ದೀನಿ, ಆದ್ರೆ ಇದರಲ್ಲಿ ಎಲ್ಲಾ ತರ ಮಾಹಿತಿ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ.
ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ. ಓಕೆನಾ? ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು. ಬಾಯ್.